ನಮ್ಮ ವಿಘ್ನ ವಿನಾಶಕ ಗಣಪತಿಯ ದೈವಿಕ ಪತ್ನಿಯರು, ಪುತ್ರರು ಹಾಗೆ ಪುತ್ರಿಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗಣಪತಿಯನ್ನು ಏತಕ್ಕಾಗಿ ಬುದ್ಧಿಪ್ರಿಯ ಅಂತ ಕರೆಯಲಾಗುತ್ತೆ? ನೀವು ವಿಘ್ನ ವಿನಾಶಕ ಗಣಪತಿಯನ್ನು ಪೂಜೆ ಮಾಡಿದ ನಂತರ ತುಂಬ ಭಕ್ತಿಯಿಂದ ತುಂಬ ಪ್ರೀತಿಯಿಂದ ಗಣಪತಿ ನಮ್ಮೆಲ್ಲರಿಗೂ ಸಿದ್ಧಿ ಬುದ್ಧಿ ವೃದ್ಧಿಯನ್ನು ನೀಡಪ್ಪ ಅಂತ ತುಂಬ ಪ್ರೀತಿಯಿಂದ ಬೇಡ್ಕೊಳ್ತಾ ಇರ್ತೀವಿ. ನೀವೆಲ್ಲ ನೋಡಿರಬೇಕು, ಮೊದಲೆಲ್ಲ ವಾಹನಗಳ ಮೇಲೆ ಲಾಭ ಮತ್ತು ಶುಭ ಅಂತ ಬರೆಸ್ತಾ ಇದ್ರು, ಅಂದರೆ ಶುಭ ಮತ್ತು ಲಾಭ ಅಂತ ಅಂದ್ಬಿಟ್ಟು ಬರೆಸ್ತಾ ಇದ್ರು. ಇತ್ತೀಚೆಗೆಲ್ಲ ಬಿಡಿ, ಮಗ ಅಂತೆ, ಮಚ ಅಂತೆ, ಲಾಂಗ್ ಅಂತೆ, ಬ್ಯಾಟ್ ಅಂತೆ, ಬಾಲ್ ಅಂತೆ, ವಿಚಿತ್ರವಾಗೆಲ್ಲ ಬರೆಸ್ಕೊಳ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ, ಕಲಿಯುಗ. ಹೌದು, ನಮ್ಮ ವಿಘ್ನ ವಿನಾಶಕ ಗಣಪತಿಗೆ ಇಬ್ಬರು ಪತ್ನಿಯರು, ಅವರಿಬ್ಬರನ್ನು ಸಹ ಬ್ರಹ್ಮನ ಪುತ್ರಿಯರು, ಬ್ರಹ್ಮ ರಿದ್ಧಿ ಹಾಗೂ ಬ್ರಹ್ಮ ಸಿದ್ಧಿ. ರಿದ್ಧಿ ಅಂದರೆ ಸಂಪತ್ತು ಮತ್ತು ಸಮೃದ್ಧಿ. ನೀವೆಲ್ಲ ಹೇಳ್ತಿರ್ತೀರಲ್ಲ, ಹಣ ಐಶ್ವರ್ಯ ತುಂಬ ಚೆನ್ನಾಗಿ ಬೆಳವಣಿಗೆ ಕಾಣಬೇಕು, ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಅಂದ್ಬಿಟ್ಟು ಅದು. ಅದೇ ರೀತಿಯಾಗಿ ಸಿದ್ಧಿ ಅಂತಂದರೆ ನಿಮ್ಮ ಬುದ್ಧಿಶಕ್ತಿ ಹಾಗೂ ಆಧ್ಯಾತ್ಮಿಕವಾದಂತಹ ಶಕ್ತಿ. ನಮ್ಮ ವಿಘ್ನ ವಿನಾಯಕ ಗಣಪತಿಗೆ ಇರುವಂತಹದ್ದು ಇಬ್ಬರು ಪುತ್ರರು. ಒಬ್ಬ ಪುತ್ರನ ಹೆಸರು ಶುಭ, ಹಾಗೆ ಮತ್ತೊಬ್ಬ ಪುತ್ರನ ಹೆಸರು ಲಾಭ. ಶುಭ ಮತ್ತು ಲಾಭ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ತಿಳಿದಿರುವಂತಹದ್ದೇನೆ. ನಾನು ಅದನ್ನು ತಿಳಿಸುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ವಿಘ್ನ ವಿನಾಶಕ ಗಣಪತಿಗಿರುವಂತಹ ಏಕೈಕ ಪುತ್ರಿಯ ಹೆಸರು ಸಂತೋಷಿ. ಸಂತೋಷಿ ಅಂತಂದರೆ ಸಂತೋಷ, ಸಂತೃಪ್ತಿ, ತೃಪ್ತಿ, ಈ ರೀತಿಯಾಗೆಲ್ಲ ಬರುತ್ತೆ. ಸಂತೋಷಿ ಮಾತಾ ಅಂದು ಪೂಜೆಯನ್ನು ಮಾಡಲಾಗುತ್ತೆ ನಮ್ಮ ದೇಶದ ಕೆಲವೊಂದಷ್ಟು ಕಡೆಗಳಲ್ಲೆಲ್ಲ. ನಮ್ಮ ವಿಘ್ನ ವಿನಾಶಕನಿಗೆ ಏತಕ್ಕಾಗಿ ಬುದ್ಧಿಪ್ರಿಯ ಅಂತ ಕರೆಯಲಾಗುತ್ತೆ? ಈ ಬುದ್ಧಿ ಎಂಬ ಪದದ ಅರ್ಥವನ್ನು ನಾವು ಸಂಸ್ಕೃತದಲ್ಲಿ ನೋಡಿದಾಗ, ಬುದ್ಧಿ ಈ ಪದದ ಅರ್ಥ ಸ್ತ್ರೀಲಿಂಗ, ಅಂದರೆ ನಾಮಾರ್ಥ ಬರುತ್ತೆ. ಹಾಗಾಗಿನೇ ಬುದ್ಧಿಪ್ರಿಯ ಅಂತಂದ್ಬಿಟ್ಟು ಕರೆಯಲಾಗುವಂತಹದ್ದು, ಅಂದರೆ ಬುದ್ಧಿಯ ಪತಿ ಅಂತಂದ್ಬಿಟ್ಟು. ಹಾಗಾಗಿನೇ ಗಣಪತಿಯನ್ನು ಬುದ್ಧಿವಂತಿಕೆಯ ಅಧಿಪತಿ ಅಂತಂದ್ಬಿಟ್ಟು ಹೇಳಲಾಗುವಂತಹದ್ದು. ನಾನು ನಿಮಗೆ ಏನು ತಿಳಿಸ್ಕೊಟ್ಟೆ, ಇವೆಲ್ಲವೂ ಸಹ ವಿಘ್ನ ವಿನಾಶಕ ಗಣಪತಿಯ ದೈವಿಕ ವಿವಾಹದ ಬಗ್ಗೆ ತಿಳಿಸ್ಕೊಟ್ಟಿರುವಂತಹದ್ದು. ಏನು ಹೇಳಿ, ದೈವಿಕ ವಿವಾಹದ ಬಗ್ಗೆ ನಾನು ತಿಳಿಸ್ಕೊಟ್ಟಿರುವುದು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.